ಗೈಸ್ ಎಲ್ಲರಿಗೂ ನಮಸ್ಕಾರ. ನೋಡ್ಬೋದು ನೀವು ಏನಂತಂದರೆ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದೀರಿ. ಏನಂತಂದರೆ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಖಾಲಿ ಇರುವಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೇಮಕಾತಿ 2026ರಲ್ಲಿ ಯಾವಾಗ ಬರ್ತದೆ ಅಂತೇಳಿ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರಿ. ನೋಡಿ, ಅರಣ್ಯ ವೀಕ್ಷಕ ಇಲಾಖೆ ನೇಮಕಾತಿ ಅಂತ ಇದೆ ನೋಡಿ. 10ನೇ ತರಗತಿ ಪಾಸ್ ಆದರೆ ಮಾತ್ರ ಇಲ್ಲಿ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಅಂದರೆ ನೀವು ಮಿನಿಮಮ್ ಎಷ್ಟು ವರ್ಷ ಇರಬೇಕು ನಿಮಗಂತಂದರೆ 18 ವರ್ಷ ಆಗಿರಬೇಕು. 18 ವರ್ಷ ಆದವರು ನೀವು ಅಪ್ಲಿಕೇಶನ್ನ ಸಲ್ಲಿಸಬಹುದಾಗಿರ್ತದೆ. ಇದಕ್ಕೆ ರಿಟರ್ನ್ ಎಕ್ಸಾಮ್ ಯಾವುದಪ್ಪ ಅಂತಂದರೆ ಯಾವುದೂ ಇರಲ್ಲ. ಯಾವುದೇ ರೀತಿ ರಿಟರ್ನ್ ಎಕ್ಸಾಮ್ ಇರೋದಿಲ್ಲ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಕೆ ಹೋಗ್ಬಿಟ್ರಿ. ನೆಕ್ಸ್ಟ್ ಏನಂತಂದರೆ ಓನ್ಲಿ ನೇರ ನೇಮಕಾತಿ ಇರ್ತದೆ ನಿಮಗೆ. ಓನ್ಲಿ ನೇರ ನೇಮಕಾತಿ, ಯಾವುದೇ ರೀತಿ ನೀವು ಎಕ್ಸಾಮ್ ಬರೆಯುವಂಥ ಅವಶ್ಯಕತೆ ಇರೋದಿಲ್ಲ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ ನೀವು. ಮತ್ತು ಅರ್ಜಿ ಯಾವಾಗ ಕರೀತಾರೆ ಮತ್ತು ಅಪ್ಲಿಕೇಶನ್ನ ನೀವು ಯಾವಾಗ ಸಲ್ಲಿಸಬಹುದು ಅಂತಂದರೆ ಎಲ್ಲವನ್ನು ಮಾತಾಡ್ತಾ ಹೋಗೋಣ. ಅಪ್ಲಿಕೇಶನ್ ಯಾವಾಗ ಕರೀತಾರೆ, ಆಮೇಲೆ ಯಾರು ಅರ್ಜಿ ಸಲ್ಲಿಸಬಹುದು, ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಫ್ರೀ ಇರ್ತದೆ. ಮತ್ತು ಲೈಕ್ ಮಾಡ್ತಾ ಹೋಗಿ ವಿಡಿಯೋನ. ಓಕೆ, ನೆಕ್ಸ್ಟ್ ಹೋಗೋಣ ಇವಾಗ ವಿಡಿಯೋಗೆ. ಎಸ್ ಗೈಸ್, ತುಂಬ ಜನ ಏನಂತಂದರೆ ವೆಯ್ಟ್ ಮಾಡ್ತಾ ಇದ್ದೀರಿ. 10th ಪಾಸ್ ಆಗಿದೆ ನಮ್ಮದು. ಯಾವುದೇ ರೀತಿ ನಮ್ಮ ಎಕ್ಸಾಮ್ ಬರೆಯೋಕ್ಕೆ ಅವಶ್ಯಕತೆ ಇರೋದಿಲ್ಲ ನಮಗೆ. ಓನ್ಲಿ ಎಕ್ಸಾಮ್ ಮೆರಿಟ್ ಮೇಲೆ ಇದ್ದರೆ ಯಾವುದಾದ್ರೂ ಹೇಳ್ರಿ ಅಂತ ಹೇಳ್ತಿದ್ರಿ. ಸೊ ಇದು ಮೆರಿಟ್ ಎಕ್ಸಾಮ್ ಮೇಲೆ ಇರ್ತದೆ. ಅರಣ್ಯ ವೀಕ್ಷಕರ ನೇಮಕಾತಿ ಓನ್ಲಿ ಮೆರಿಟ್. ಓಕೆ, 10ನೇ ಪಾಸ್ ಆದರೆ ಸಾಕು, ನೀವು ಅಪ್ಲಿಕೇಶನ್ನ ಸಲ್ಲಿಸ್ಬೋದು. ಓಕೆ, ಮತ್ತು ಯಾವುದೇ ರೀತಿ ನೀವು ಎಕ್ಸಾಮ್ ಬರೆಯುವಂಥ ಅವಶ್ಯಕತೆ ಇರೋದಿಲ್ಲ. ಓನ್ಲಿ ಎಷ್ಟು ಅಂದರೆ 700+ ಹುದ್ದೆಗಳು ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಸಿಗ್ತವೆ. ಅರಣ್ಯ ವೀಕ್ಷಕರ ನೇಮಕಾತಿ. ಓಕೆ, ನೆಕ್ಸ್ಟ್ ಇದು ಯಾವಾಗ ಬರ್ಬೋದು ಅಂತಂದರೆ ಜುಲೈನಲ್ಲಿ ಸ್ಟಾರ್ಟ್ ಆಗ್ಬೋದು. ಓಕೆ, ಜುಲೈನಲ್ಲಿ ಸ್ಟಾರ್ಟ್ ಆಯ್ತಪ್ಪ ಅಂತಂದರೆ ನೀವು 1:1 ಸೆಲೆಕ್ಟ್ ಆಗಿಬಿಡ್ತೀರಾ. ನಿಮ್ಮದು ಪರ್ಸೆಂಟೇಜ್ ಎಷ್ಟು ಇರಬೇಕು 1:1 ಅಂತಂದರೆ ಮಿನಿಮಮ್ 97+ ಇರಬೇಕು. ಯಾಕಂದರೆ ಅದು ಮೆರಿಟ್ ಮೇಲೆ ಇರ್ತವೆ. ಸೊ ಪೋಸ್ಟ್ನೂ ಕೂಡ ಕಮ್ಮಿ ಇರ್ತವೆ. ನಿಮ್ಮದು 97+ ಇದ್ದವರು ಮಾತ್ರ ನೀವು ಇದಕ್ಕೆ ಅವಕಾಶ ಇದೆ. ನೀವು ಮೆರಿಟ್ ಲಿಸ್ಟಲ್ಲಿ ಪಾಸ್ ಆಗೋಕ್ಕೆ ಅವರು ಮಾತ್ರ ಇದಕ್ಕೆ ವೇಟ್ ಮಾಡಿ. ಉಳಿದವರು ನೀವು ಈಗ ನೋಟಿಫಿಕೇಷನ್ ಆಗಿದೆ, ಇದ್ರ ಮೇಲೆ ಕೂಡಕ್ಕೆ ಹೋಗ್ಬೇಡ್ರಿ. PC ಇದೆ, DR ಇದೆ, ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಇನ್ನು ನೆಕ್ಸ್ಟ್ KSRP ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ KSISF ಸ್ಟಾರ್ಟ್ ಆಗುತ್ತೆ. KSISF ನೆಕ್ಸ್ಟ್ IRB ಸ್ಟಾರ್ಟ್ ಆಗುತ್ತೆ. IRB ಇನ್ನು ನೆಕ್ಸ್ಟ್ PSI ಇದೆ, ESI ಇದೆ, PSI ಇದೆ. ಆಮೇಲೆ ವಿಲೇಜ್ ಅಕೌಂಟೆಂಟ್ ಇದೆ. ತುಂಬ ಹುದ್ದೆಗಳಿದ್ದಾವೆ. ಈ ವರ್ಷ ನೋಟಿಫಿಕೇಷನ್ಗಳ ಪರ್ವ ಅಂತಲೇ ಹೇಳ್ಬೋದು. ಅಕಸ್ಮಾತ್ ಈ ವರ್ಷ ಏನಾದರೂ ಮಿಸ್ ಮಾಡ್ಕೊಂಡ್ರಿ, ನಿಮ್ಮ ಲೈಫಲ್ಲಿ ಅತಿ ದೊಡ್ಡ ಒಂದು ನೇಮಕಾತಿ ಪರ್ವವನ್ನು ಮಿಸ್ ಮಾಡ್ಕೊಂಡಂಗೆ ಆಗುತ್ತೆ. ಇನ್ನು ನೆಕ್ಸ್ಟ್ ಎಲೆಕ್ಷನ್ 2 ವರ್ಷದ ಪೆಟ್ಟಿ ಆಗ್ತವೆ. ಅಷ್ಟರಲ್ಲಿ ನಿಮಗೆ ನೋಟಿಫಿಕೇಷನ್ಗಳು ಈ ವರ್ಷದಲ್ಲಿ ನಿಮಗೆ ಎಂಡ್ ಹಾಕೋಕ್ಕೆ ಸಿಗ್ತವೆ. ಓಕೆ, 56,000 ಹುದ್ದೆಗಳು ಇದ್ದಾವೆ. 56,000 ಹುದ್ದೆಗಳು ಇವುಗಳನ್ನೆಲ್ಲ ಭರ್ತಿ ಮಾಡ್ಕೋತಾರೆ. ಓಕೆ, ವರ್ಷ ಭರ್ತಿ ಮಾಡ್ಕೋತಾರೆ. ಬಟ್ ಇನ್ನು 2 ವರ್ಷದಲ್ಲಿ ನಿಮಗೆ ನೇಮಕಾತಿ ಫುಲ್ ನೋಡೋಕ್ಕೆ ಸಿಗ್ತವೆ. ಹಾಗಾಗಿ ಯಾರು ನಿಮ್ಮನ್ನ ಪ್ರಿಪ್ರೇಷನ್ನ ಫುಲ್ ಹಾರ್ಡ್ ಮಾಡಿಲ್ಲ, ಸೊ ಡೆಪ್ತಾಗಿ ಹಾರ್ಡನ್ನು ಸ್ಟಾರ್ಟ್ ಮಾಡಿ. ಓಕೆ, ಒಂದು ಎಕ್ಸಾಮ್ನ ಸೆಲೆಕ್ಟ್ ಆಗಬೇಕು ಅಂತಂದರೆ ಡೆಪ್ತ್ ಹಾರ್ಡ್ ಸ್ಟಡಿ ಇರಲೇಬೇಕು. ಅಂದಾಗೆ ಮಾತ್ರ ಸಾಧ್ಯ. ಸೊ ಇದ್ರ ಬಗ್ಗೆ ತಲೆ ಕೆಡಿಸೋಕೆ ಹೋಗ್ಬೇಡ್ರಿ. ಇದು ಬಂದಾಗ ಬರ್ತದೆ. ಜುಲೈನಲ್ಲಿ ಆಗುವಂಥ ಪಾಸಿಬಿಲಿಟೀಸ್ ಇದೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಓನ್ಲಿ 97 ಇದ್ದವರು ಮಾತ್ರ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಹಾಗೇನಿಲ್ಲ, 75% ಇದ್ದವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಬಟ್ ನಿಮ್ಮ ಲಕ್ಕು ಹೇಳೋಕ್ಕಾಗಲ್ಲ. ಮಿನಿಮಮ್ 97+ ನಿಂತ್ಕೋತದೆ. ಹಾಗಾಗಿ ಹೇಳ್ತಾ ಇರೋದು. ಮೊನ್ನೆ ಸತಿ ಯಾವಾಗ ನಿಂತ್ಕೊಂಡಿದೆ ಅಂತಂದರೆ 98+ ನಿಂತ್ಕೊಂಡಿದೆ. ಓಕೆ, ಹಾಗಾಗಿ ಹೇಳ್ತಾ ಇರೋದು ಈ ವರ್ಷ 97 ನಿಲ್ಬೋದು. ನೆನ್ಪಿಟ್ಕೊಳ್ಳಿ. ಹಾಗಿದ್ರೆ ಇವಾಗ ನೆಕ್ಸ್ಟ್ ಮೆಡಿಕಲ್ ಇರ್ತದೆ. ಮೆಡಿಕಲ್ ಯಾವಾಗಿರ್ತದೆ ಅಂದರೆ ಫಸ್ಟ್ ನೀವು ಎಕ್ಸಾಮ್ ಬರೀತೀರಾ, ಎಕ್ಸಾಮ್ ಇರಲ್ಲ, ಮೆರಿಟ್ ಲಿಸ್ಟ್ ಮೇಲೆ ಪಾಸ್ ಆಗ್ತೀರಾ. ನೆಕ್ಸ್ಟ್ ಫಿಸಿಕಲ್ ಇರ್ತದೆ. ಫಿಸಿಕಲ್ ಆದಮೇಲೆ ಮೆಡಿಕಲ್ ಇರ್ತದೆ. ಮೆಡಿಕಲ್ ಆದಮೇಲೆ ನಿಮ್ಮದು 1:1 ಸೆಲೆಕ್ಷನ್ ಲಿಸ್ಟನ್ನು ಕಳಿಸ್ತಾರೆ. ಅದನ್ನ ನೀವು ನೋಡಿಬಿಟ್ಟು ನೀವು ಜಾಯ್ನಿಂಗ್ ಆಗ್ಬೋದು. ಇದಿಷ್ಟು ಸ್ವೀಟ್ ಆ್ಯಂಡ್ ಶಾರ್ಟ್ ಮಾಹಿತಿ ಆಗಿತ್ತು. ಸೊ ಇದು ಕೂಡ ಬರುವಂಥ ಹುದ್ದೆಗಳಾಗಿರುತ್ತೆ ಅಂತ ಹೇಳೋಕ್ಕೆ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಇದು. ಓಕೆ, ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಅಂತಂದರೆ 10th ಯಾರೆಲ್ಲ ಆಗಿದೆ ಅರ್ಜಿ ಸಲ್ಲಿಸ್ಬೋದು. ಅರ್ಜಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಲೂ ಕೂಡ ಹೇಳಿದ್ದೀನಿ ನಿಮಗೆ. ಇದೊಂದು ಜಸ್ಟ್ ನಿಮಗೆ ವಾರ್ನಿಂಗ್ ಬೆಲ್ ಇದ್ದಂಗೆ. ಇವಾಗಲೇ ಎಚ್ಚರ ಆಗಿ. ಯಾಕಂದರೆ ಅಪ್ಲಿಕೇಶನ್ ಮುಗಿದೋದ್ಮೇಲೆ ನಾವು ಹಾಕ್ತೀವಿ, ಯಾವಾಗ ಬಂತು ಗೊತ್ತಿಲ್ಲ ಅನ್ನೋರು ಇರ್ತಾರೆ. ಹಾಗಾಗಿ ಗೊತ್ತಿರಬಾರ್ದು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿರಿ. ಇದ್ರ ಮೇಲೆ ನಾನು ಯಾವುದೇ ಬಂದರೂ ಹೇಳ್ತೀನಿ ನಿಮಗೆ. ಓಕೆ, ಥ್ಯಾಂಕ್ ಯು.